ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಶಾಕ್. ಸೋಮವಾರದಿಂದಲೇ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗುತ್ತೆ. 5% ಮೆಟ್ರೋ ಟಿಕೆಟ್ ಪ್ರಯಾಣ ದರ ದುಬಾರಿ ಆಗುತ್ತೆ. ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕು 101.5ರಷ್ಟು ಟಿಕೆಟ್ ದರ ಏರಿಕೆ ಆಯಿತು. ಅನಂತರದಲ್ಲಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆಗ 71.5ರಷ್ಟಕ್ಕೆ ಇಳಿಕೆ ಮಾಡಿದ್ರು. ಇದೀಗ ಮತ್ತೆ ಮೆಟ್ರೋ ಪ್ರಯಾಣಿಕರಿಗೆ ಟಿಕೆಟ್ ಏರಿಕೆಯ ಬಿಸಿ ತಟ್ತಾ ಇದೆ. ಈ ಬಾರಿ ಏನ್ ಕಾರಣ ಕೊಡ್ತಾ ಇದ್ದಾರೆ? ನಿರ್ವಹಣಾ ವೆಚ್ಚ ನಿಭಾಯಿಸೋದಕ್ಕೆ ದರ ಏರಿಸಿದೀವಿ ಅಂತ BMRCL ಹೇಳ್ತಾ ಇದೆ. ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಲಕ್ಷ್ಮೀ ನರಸಿಂಹ, ಅರ್ಧದಷ್ಟು ಬೆಂಗಳೂರಿಗರು ಬೆಳಗ್ಗೆ ಕಚೇರಿಗೆ ಹೋಗೋದ್ರಿಂದ ಹಿಡಿದು ಶಾಲೆಗಳಿಗೆ ಹೋಗೋರು, ಕಾಲೇಜ್ಗಳಿಗೆ ಹೋಗೋರು ಕೂಡ ಮೆಟ್ರೋವನ್ನ ಅವಲಂಬಿಸಿರ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ದಿನನಿತ್ಯ ಓಡಾಟ ಇರುತ್ತೆ. ಕಳೆದ ಬಾರಿ ಏರಿಕೆ ಆದಾಗಲೇ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ನೋಡಿದ್ರೆ ಮತ್ತೆ ನಿಭಾಯಿಸೋದಕ್ಕೆ ಕಷ್ಟವಾಗ್ತಾ ಇದೆ ಅಂತ ಮತ್ತೆ ಮೆಟ್ರೋ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಕಳೆದ ಬಾರಿ BMRCL ಮೆಟ್ರೋ ಟಿಕೆಟ್ ಬೆಲೆ ಏರಿಕೆ ಮಾಡಿದಾಗ ತೀವ್ರ ಆಕ್ರೋಶ ಭುಗಿಲೆದ್ದಿತ್ತು. ಇಷ್ಟೊಂದು ಮಟ್ಟದ ಬೆಲೆ ಏರಿಕೆ ಆದರೆ ಟಿಕೆಟ್ ಏರಿಕೆ ಮಾಡಿದ್ರೆ ಇದೇನು ಸಾರ್ವಜನಿಕ ಸಾರಿಗೆನ ಅಥವಾ ಖಾಸಗಿ ಸಾರಿಗೆನ ಅಂತಕ್ಕಂಥ ಒಂದು ಆಕ್ರೋಶದ ಮಾತುಗಳು ಕೇಳಿ ಬಂದಿತ್ತು. ಈ ಒಂದು ಟಿಕೆಟ್ ರೇಟನ್ನು ಕಡಿಮೆ ಮಾಡಲೇಬೇಕು ಅಂತ ಹೇಳಿ ಸಾಕಷ್ಟು ಪಟ್ಟು ಹಿಡಿದಿದ್ದು ಅಂದರೆ ಪ್ರಯಾಣಿಕರು. ಬಟ್ ಆದರೆ BMRCL ಇವ್ರು ಯಾರ ಮಾತಿಗೂ ಕೂಡ ಬೆಲೆ ಕೊಡಲಿಲ್ಲ. ತಾನು ಮಾಡಿದಂಥದ್ದೇ ಸರಿ ಅಂತ ಹೇಳಿ ವಾದವನ್ನು ಮಾಡಿ ಕೊನೆಗೆ ಮೊಂಡುತನವನ್ನು ಪ್ರದರ್ಶನ ಮಾಡಿತ್ತು. ಆದರೆ ಪ್ರತಿ ವರ್ಷವೂ ಕೂಡ ಮತ್ತೆ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು. ಪ್ರತಿ ವರ್ಷ ಫೆಬ್ರವರಿಯಲ್ಲಿ 5% ಏರಿಕೆ ಮಾಡ್ತೀನಿ ಅಂತ ಹೇಳಿತ್ತು. ಅದರಂತೆ ಈಗ 5% ಏರಿಕೆ ಮಾಡಿದೆ. ಈಗಾಗಲೇ ಗಾಯದ ಮೇಲೆ ಬರೆ ಎಳೆದಂಥ ಒಂದು ಪರಿಸ್ಥಿತಿ ಪ್ರಯಾಣಿಕರ ಮೇಲೆ ಉಂಟಾಗಿದೆ. ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಇದನ್ನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವೆಲ್ಲ ರೆಗ್ಯುಲರ್ ಆಗಿ ಮೆಟ್ರೋನ ಬಳಕೆ ಮಾಡ್ತೀರಾ? ಈ ಹಿಂದೆ ಬೆಲೆ ಏರಿಕೆ ಆಗಿತ್ತು, ಈಗ ಮತ್ತೆ 5% ಜಾಸ್ತಿ ಮಾಡಿದ್ದಾರೆ. ಇದು ಎಷ್ಟು ಹೊರೆ ಅನ್ಸುತ್ತೆ ತಮಗೆ? ತುಂಬ ಕಷ್ಟ ಆಗುತ್ತೆ ಸರ್. ದಿನ ಕಾಲೇಜಿಗೆ ಬರೋ ನಾವು ಮೆಟ್ರೋ ಮುಂಚೆ ಯೂಸ್ ಮಾಡ್ತಿದ್ರಿ, ಈಗ ಜಾಸ್ತಿ ಆಯಿತು. ಸೊ ನಾವು ಬಸ್ನ ಪ್ರಿಫರ್ ಮಾಡ್ತಿದ್ದೀರಿ. ಮಾಡಿದ್ದ ಮಿಡಲ್ ಕ್ಲಾಸ್ ಅಷ್ಟೊಂದು ಹೈ ಪ್ರೈಸಸ್ ಇದ್ರೆ ಆಬ್ವಿಯಸ್ಲಿ ದಿನ ಬರಲ್ಲ ನಾವು. ಸೊ ಆ ಥರ ಸರ್. ತಾವು ಕೂಡ ಮೆಟ್ರೋನ ಬಳಕೆ ಮಾಡ್ತೀರಾ? ಸೊ ಈಗಾಗಲೇ ಬೆಲೆ ಏರಿಕೆ ಆಗಿರೋದು ಸಹಿಸ್ಕೊಳೋಕೆ ಕಷ್ಟ ಆಗ್ತಾ ಇದೆ. ಇದ್ರ ಮಧ್ಯೆ ಮತ್ತೆ 5% ಅನ್ನೋದು ಎಷ್ಟು ಕಷ್ಟ ಆಗುತ್ತೆ ಅಂತ? ಸರ್, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಆ್ಯಸ್ ಸ್ಟೂಡೆಂಟ್ಸ್ ನಮಗೆ ಮಾರ್ನಿಂಗ್ 2 ಅವರ್ಸು ಮತ್ತೆ ಹೋಗ್ಬೇಕಾದ್ರೆ 2.5 ಅವರ್ಸ್ ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು ಹೋಗೋದ್ರಿಂದ ಫುಲ್ ಸ್ಟ್ರೆಸ್ ಎಲ್ಲ ಆಗುತ್ತೆ ಅಂತ ಹೇಳಿ ನಾವು ಮೆಟ್ರೋ ಪ್ರಿಫರ್ ಮಾಡ್ತೀವಿ. ಹೆಂಗೆ ಗೌರ್ಮೆಂಟ್ ಎಲ್ಲರೂ ಹೋಗ್ತಿದ್ದಾರೆ ಮೆಟ್ರೋ ಅಂತ ಹೇಳಿ ಹೈಕ್ ಮಾಡ್ತಿದ್ದಾರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಯೂಸ್ಫುಲ್ ಆಗಲಿ ಅಂತ ಮೆಟ್ರೋ ಬಂದಿದೆ. ಇವಾಗ ನಮ್ಗೆ ಯಾವುದು ಯೂಸ್ ಆಗ್ತಾ ಇಲ್ಲ. ಎಲ್ಲ ಖರ್ಚು ಪಾಕೆಟ್ ಮನಿ ಅಂತ ಕೊಡ್ತಾ ಇರೋದೆಲ್ಲ ಇದಕ್ಕೆ ಹೋಗ್ತಿದೆ. ಸೊ ಇದ್ರದ್ದೇ ಖರ್ಚು ಜಾಸ್ತಿ ಆಗ್ತದೆ ಸರ್. ಕಡಿಮೆ ಮಾಡಬೇಕು ಸರ್. ಹಿಂಗೆ ಲಾಸ್ಟ್ ಒಂದು 6 ಮಂತ್ಸ್ ಬ್ಯಾಕ್ ಹೈಕ್ ಮಾಡಿದ್ರು. ಓಕೆ, ನಮಗೇನು ಬೇರೆ ದಾರಿ ಕಾಣಿಸಲ್ಲ ಅಲ್ವಾ. 2 ಅವರ್ಸ್ ಟ್ರಾವೆಲ್ ಮಾಡೋದು, ಇದೊಂದು ಹಾಫ್ ಆನ್ ಅವರಲ್ಲಿ ಬೇಗ ಬಂದುಬಿಡ್ತೀವಿ. ಕ್ಲಾಸಿಗೆ ಕೂಡ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಪ್ರಿಫರ್ ಮಾಡ್ಕೊಂಡು ಬರ್ತಾ ಇದ್ವಿ. ಇವಾಗ ಮತ್ತೆ ಹೈಕ್ ಅಂದರೆ ನಾವು ಮತ್ತೆ ಏನು ಥಿಂಕ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್, ತಾವು ಕೂಡ ರೆಗ್ಯುಲರ್ ಆಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತೀರಾ, ತಾವು ಕೂಡ ನೌಕರರಿದ್ದೀರಾ. ಇಷ್ಟೊಂದು ಬೆಲೆ ಏರಿಕೆ ಆದರೆ ಹೇಗೆ ಸಹಿಸ್ಕೊಂತೀರಾ ಅಂತ? ಸರ್, ಈಗ ನಾನು 2-3 ತಿಂಗಳಿಂದ ಹೆಚ್ಚಿಗೆ ಮಾಡಿದ್ದು ಹೊರೆ ಆಗಿದೆ ಅಂಥೇಳಿ ಸುಮಾರು ಜನ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಇಲ್ಲಿವರೆಗೂ ಬೇರೆ ರಾಜ್ಯದ ಹೋಲಿಸಿದಂದ್ರೆ 3 ರೇಟ್ ಹೆಚ್ಚಿಗೆ ಆಗಿದೆ. ಇದನ್ನು ಕಂಟ್ರೋಲ್ ಮಾಡಬೇಕು. ದಯವಿಟ್ಟು ಈ ಥರ ಹೊರೆ ಹಾಕಬಾರ್ದು ಜನರಿಗೆ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಚಿತ್ರ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ಪ್ರಯಾಣಿಕರು ಕೂಡ BMRCL ನಡೆಯನ್ನು ಯಾರು ಕೂಡ ಸ್ವಾಗತ ಮಾಡ್ತಾರೆ, ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಈ ಹಿಂದೆ ಮಾಡಿದಷ್ಟೇ ಜಾಸ್ತಿ ಆಗಿದೆ, ಮತ್ತೆ 5% ಏರಿಕೆ ಮಾಡೋದು ಎಷ್ಟು ಸರಿ? ಇದನ್ನು ಸಾರ್ವಜನಿಕ ಸಾರಿಗೆನೋ ಖಾಸಗಿ ಸಾರಿಗೆನೋ ಅಂತ ಹೇಳಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಒಂದು ವಿರೋಧದ ಮಧ್ಯೆ ಮತ್ತೆ BMRCL ಏನಾದರೂ ಬೆಲೆ ಏರಿಕೆ ಮಾಡೋದನ್ನು ಕಡಿಮೆ ಮಾಡೋದಕ್ಕೆ ಮುಂದಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಅಷ್ಟೊಂದು ಮಟ್ಟಿಗಿನ ವಿರೋಧ ಕಂಡು ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ BMRCLನ ಮೆಟ್ರೋ ಇದೇನು ಮತ್ತೆ ಬಸ್ಗಳತ್ತ ಡಿಪೆಂಡ್ ಆಗೋದು, ಆಟೋಗಳತ್ತ ಡಿಪೆಂಡ್ ಆಗೋದು, ಈ ರೀತಿ ಒಂದು ಬೆಳವಣಿಗೆ ಕಂಡು ಬರ್ಬೋದು. ಯಾಕಂದ್ರೆ ಈ ರೀತಿ ಒಂದು ದುಡ್ಡನ್ನು ಕೊಟ್ಟು ಮೆಟ್ರೋಗಳಲ್ಲಿ ಪ್ರಯಾಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಮತ್ತೆ ಬಸ್ಗಳ ಕಡೆ ಮರಳೋದು, ಮತ್ತೆ ಆಟೋಗಳ ಕಡೆ ಮರಳೋದು ಕೂಡ, ಅಥವಾ ಬೈಕ್ ಟ್ಯಾಕ್ಸಿಗಳು ಕೂಡ ಆಪ್ಷನ್ ಇರೋದ್ರಿಂದ ಮೆಟ್ರೋವನ್ನು ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಪ್ರಯಾಣಿಕರು ಟ್ರೈ ಮಾಡ್ತಾ ಇರುವಂತದ್ದು. ಚೈತ್ರ, ನಿಜ. ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ ಮಾಹಿತಿಗಾಗಿ. ಈ ವಿದ್ಯಾರ್ಥಿಗಳು ಮಾತನಾಡಿದ್ದನ್ನ ಕೇಳಿಸ್ಕೊಳ್ತಾ ಇದ್ರಿ ನೀವು. ಇಷ್ಟೊಂದು ಹೈ ಆದ್ರೆ ಮೆಟ್ರೋ ದರ, ನಾವು ಬಸ್ಗಳ ಕಡೆ ಹೋಗ್ಬೇಕು ಇಲ್ಲ ಆಟೋವನ್ನ ಅವಲಂಬಿಸಬೇಕಾಗುತ್ತೆ ಇಷ್ಟೊಂದು ದರ ಕೊಟ್ಟು ಹೋಗೋದಾದ್ರೆ ಅನ್ನೋದಾಗಿ. ನಿಮ್ಗೆ ನೆನಪಿರ್ಲಿ, ಮೆಟ್ರೋವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ಅಥವಾ ಮೆಟ್ರೋ ದರ ಬಡವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಎಟುಕೋ ರೀತಿಯಾಗಿದ್ರೆ ಅರ್ಧಕ್ಕರ್ಧ ಟ್ರಾಫಿಕ್ ಸಮಸ್ಯೆ ಕೂಡ ಸ್ಟಾಪ್ ಆಗುತ್ತೆ, ಕಂಟ್ರೋಲ್ ಬರುತ್ತೆ ಬೆಂಗಳೂರಿನಲ್ಲಿ. ಬಟ್ ಇವಾಗ ಮೆಟ್ರೋ ದರ ಏರಿಕೆ ಆಯಿತು ಅಂತ ಮತ್ತೆ ಜನ ಬಸ್ಗಳ ಥ್ರೂ ಪ್ರಯಾಣ ಮಾಡ್ತಾರೆ ಅಥವಾ ಪ್ರೈವೇಟ್ ಆಟೋಗಳನ್ನ ತಗೊಳ್ತಾರೆ, ಇಲ್ಲ 2 ವೀಲರ್ಗಳ ಮೊರೆ ಹೋಗ್ತಾರೆ. ಅದು ಇನ್ನೊಂದು ರೀತಿಯಾದಂಥ ಸಮಸ್ಯೆಗೆ ಎಡೆ ಮಾಡಿಕೊಡುತ್ತೆ. ಪ್ರಯಾಣಿಕರಿಗೆ ಮತ್ತೊಮ್ಮೆ ದರ ಏರಿಕೆಯ ಶಾಕ್. ಕಳೆದ ಬಾರಿ ದರ ಏರಿಕೆ ಮಾಡಬೇಕಾದ್ರೆ ಹೇಳಿದ್ರು ಪ್ರತಿ ವರ್ಷ 5% ಮಾಡ್ತೀವಿ ಅಂತ. ಆ ಪ್ರಕಾರವಾಗಿ ಈ ಬಾರಿಯೂ ಕೂಡ 5% ದರ ಏರಿಕೆ ಮಾಡಿದೆ BMRCL.
ಪ್ರತಿನಿಧಿ ಶಿವರಾಜ್ ಕುಮಾರ್ ಪ್ರತಿನಿತ್ಯ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂತ ಪ್ರಯಾಣಿಕರನ್ನ ಮಾತನಾಡಿಸಿದ್ದಾರೆ. ಅವರೇನು ಹೇಳ್ತಾರೆ ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಈಗಾಗಲೇ ಬಡವರು ಮಧ್ಯಮ ವರ್ಗದವರು ಸಾಕಷ್ಟು ಬೆಲೆ ಏರಿಕೆಗಳಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಈಗ ಮತ್ತೊಮ್ಮೆ ಮೆಟ್ರೋ ದರವನ್ನು ಏರಿಕೆ ಮಾಡೋಕ್ಕೆ ಈಗ BMRCL ಮುಂದಾಗಿದೆ. ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸದ್ಯ ನಾನೀಗ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಬಳಿದ್ದೀನಿ. ಎಷ್ಟು ಮಟ್ಟಿಗೆ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಾರೆ ಅಂತ ನೋಡ್ಬೋದು. ಯಾಕಂದರೆ ಕಳೆದ ವರ್ಷ ಹೈಕ್ನಿಂದಾಗಿ ಈಗಲೂ ಕೂಡ ಸಾರ್ವಜನಿಕರು ಪ್ರಯಾಣಿಕರು ತತ್ತರಿಸಿ ಹೋಗಿದ್ದಾರೆ. ಎಲ್ಲೋ ಒಂದು ಕಡೆ ಟ್ರಾಫಿಕ್ ಜಾಮ್ನ ಮುಕ್ತಿ ಪಡೆಯೋಕ್ಕೆ ಮೆಟ್ರೋನ ಅವಲಂಬಿಸ್ತಾರೆ. ಆದರೆ ಮೆಟ್ರೋ ದರ ಇಡೀ ದೇಶದಲ್ಲೇ ಹೆಚ್ಚಳವಾಗಿರುವಂಥದ್ದು ನಮ್ಮ ಬೆಂಗಳೂರಿನಲ್ಲೇ. ಈಗಾಗಲೇ ಕಳೆದ ವರ್ಷಕ್ಕರ ದುಬಾರಿ ಒಂದು ದರವನ್ನು ಹೆಚ್ಚಳ ಮಾಡಿದರು. ಶೇಕಡ 70% ಮಾಡಿದರು. 100% ಮಾಡಿದಂಥ ಸಂದರ್ಭದಲ್ಲಿ ಹೋರಾಟಗಳಾದಂಥ ಸಂದರ್ಭದಲ್ಲಿ 70% ಮಾಡಿದರು. ಈಗ ಮತ್ತೊಮ್ಮೆ 5% ಮಾಡೋಕ್ಕೆ ಮುಂದಾಗಿದ್ದಾರೆ. ₹100 ಇರೋ ದರವನ್ನು ₹105 ಮಾಡ್ತಾರೆ. ಗ್ರೀನ್ ಲೈನ್ ಯೆಲ್ಲೋ ಲೈನಲ್ಲೂ ಕೂಡ ಈಗಾಗಲೇ ಮೊನ್ನೆ ತಾನೇ ಓಪನ್ ಆಯಿತು. ಅಲ್ಲೂ ಕೂಡ ಎಲ್ಲ ಇಡೀ ಬೆಂಗಳೂರು ವ್ಯಾಪ್ತಿ ಈ ರೀತಿ ದರ ಏರಿಕೆ ಮಾಡ್ತಾ ಇರೋದು ಜನಸಾಮಾನ್ಯರು ಯಾವ ರೀತಿಯಪ್ಪ ನಾವು ಬದುಕೋದು, ಯಾವ ರೀತಿ ಓಡಾಡೋದು ಅನ್ನೋದನ್ನು ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋಕ್ಕೆ ಪ್ರಯಾಣಿಕರಿದ್ದಾರೆ, ಅವನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ವಿಜಿತಾ. ಮೇಡಮ್, ಈಗ ನಾವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಸಾಕಷ್ಟು ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್ ಬೆಲೆಗಳ ಒಂದು ಪದಾರ್ಥ ಏರಿಕೆಯಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಮೆಟ್ರೋವನ್ನು ಅವಲಂಬಿಸ್ತಿದ್ದಾರೆ. ಯಾಕಂದರೆ ಟ್ರಾಫಿಕ್ ಜಾಮನ್ನು ನಿವಾರಣೆ ಬರ್ಬೋದು ಅಂತ. ಈಗ ಮೆಟ್ರೋ ದರ ಮತ್ತೆ 5% ಹೈಕ್ ಮಾಡ್ತಾ ಇದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಥರ ಸರ್ ಹೈಕ್ ಮಾಡಿದ್ರೆ ಜನಕ್ಕೆ ಓಡಾಡೋಕ್ಕೆ ಕಷ್ಟ ಆಗೋಗುತ್ತೆ. ಜನ ಮೆಟ್ರೋಲಿ ಯಾಕೆ ಓಡಾಡ್ತಾರೆ ಅಂದರೆ ಅವ್ರಿಗೆ ಟೈಮ್ ಸೇವ್ ಆಗಲಿ, ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಇದರಲ್ಲಿ ಓಡಾಡ್ತಾರೆ. ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ ಈ ಥರ ಹೈಕ್ ಮಾಡಿದ್ರೆ. ಈಗಾಗಲೇ ಹಾಲಿಂದ ಹಿಡಿದು ಪ್ರತಿಯೊಂದು ಪದಾರ್ಥಗಳು ಕೂಡ ರೇಟ್ ಆಗಿದೆ. ಬೆಂಗಳೂರನ್ನು ಒಂದು ಕಡೆ ಇಡೀ ದೇಶದಲ್ಲೇ ನಂಬರ್ 1 ಟ್ರಾಫಿಕ್ ಸಿಟಿ ಅಂತಾರೆ. ಈ ರೀತಿಯಾಗಿ ದರ ಏರಿಕೆ ಮಾಡಿದ್ರೆ ಮತ್ತೆ ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ? ಈ ಥರ ಮಾಡಿದ್ರೆ ಸರ್ ತುಂಬ ಎಫೆಕ್ಟ್ ಆಗುತ್ತೆ, ಕಷ್ಟ ಆಗುತ್ತೆ ಜನಕ್ಕೆ. ಓಡಾಡೋದು, ತಗೊಳ್ಳೋದು ಎಲ್ಲದೂ ಕಷ್ಟ ಆಗ್ಬಿಡುತ್ತೆ ಜನಕ್ಕೆ. ಇನ್ನು ನೋಡಿ, ಬಡವ್ರ ಜನರಿಗಂತೂ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಅವರಂತೂ ಟ್ರಾಫಿಕಲ್ಲೇ ಓಡಾಡಬೇಕು. ಅವರು ಬಸ್ಸಲ್ಲಿ, ಆಟೋ ಅಲ್ಲಿ ಆಬ್ವಿಯಸ್ಲಿ ಟೈಮ್ ತಗೊಳುತ್ತೆ ಈ ಥರ ಟ್ರಾಫಿಕ್ ಇದ್ದರೆ. ಸೊ ಅವರಂತೂ ಬರೋಕ್ಕೆ ಆಗಲ್ಲ. ಈ ಥರ ಹೈಕ್ ಮಾಡಿಬಿಟ್ರೆ ಎಲ್ಲದೂ ಕಷ್ಟ ಆಗುತ್ತೆ ಆಬ್ವಿಯಸ್ಲಿ. ಕೊನೆಯದಾಗಿ ಏನು ರಿಕ್ವೆಸ್ಟ್ ಮಾಡ್ಕೋತೀರಿ ಮೇಡಮ್ ಗೌರ್ಮೆಂಟ್? ಸರ್, ಈ ಥರ ಹೈಕ್ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಏನಿದೆಯೋ ಅದನ್ನೇ ಮೇಂಟೈನ್ ಮಾಡಲಿ. ಇನ್ನೂ ಕಮ್ಮಿ ಆದರೂ ಓಕೆ, ಬಟ್ ಇನ್ನೂ ಹೈಕ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ಮತ್ತೊಬ್ಬರು ಇದ್ದಾರೆ ಪ್ರಯಾಣಿಕರು, ಅವ್ರನ್ನೂ ಕೂಡ ಮಾತಾಡ್ತೀನಿ. ಈಗ ಮೆಟ್ರೋ ದರ ಮತ್ತೆ 5% ಜಾಸ್ತಿ ಮಾಡ್ತಾ ಇದ್ದೀರಾ. ಜನಸಾಮಾನ್ಯರಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ ಸರ್. ಲಾಸ್ಟ್ ಟೈಮು ಜಾಸ್ತಿ ಮಾಡಿದರು, ತಿರ್ಗಾ ಇವಾಗೂ ಜಾಸ್ತಿ ಮಾಡಿದ್ದಾರೆ ಅಂದರೆ ತುಂಬ ತೊಂದರೆ ಆಗುತ್ತೆ. ನಮಗೂ ಟ್ರಾಫಿಕ್ ಜಾಮ್ ಇದೆ, ಅದಕ್ಕೋಸ್ಕರ ನಾವು ಮೆಟ್ರೋಗೆ ಬರ್ತೀವಿ. ಈ ಮೆಟ್ರೋಲು ಜಾಸ್ತಿ ಮಾಡಿಬಿಟ್ರೆ ನಾವು ಎಲ್ಲಂತ ಹೋಗೋದು, ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಸ್ವಲ್ಪ ಏರಿಕೆ ಮಾಡಿರೋದನ್ನ ದರನ ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು? ಪ್ರೇಮ್ ಕುಮಾರ್. ಇದಿಷ್ಟು ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಪ್ರತಿಯೊಬ್ಬ ಪ್ರಯಾಣಿಕರ ಮನವಿ ಕೂಡ ಇದೇ ಇರುವಂಥದ್ದು. ದಯಮಾಡಿ ಸಾಧ್ಯವಾದಷ್ಟು ಈ ಒಂದು ದರವನ್ನು ಕಡಿಮೆ ಮಾಡಿ, ಆದರೆ ಹೆಚ್ಚಳವಂತೂ ಮಾಡಬೇಡಿ ಅನ್ನೋ ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.